ಸಂತೆತೋಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉನ್ನತೀಕರಣ ಅಂತ ಶಬ್ದ ಉಪಯೋಗಿಸಿದ್ರೆ ಅಲ್ಲಿ ಯಾವುದೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲ್ಲ. ಕಟ್ಟಡ ಸುಮಾರು 20 ವರ್ಷದಿಂದ ಇದೆ. ಹಾಗಿದ್ರೆ ನೀವೀಗ ಉನ್ನತೀಕರಣ ಅಂತ ಶಬ್ದ ಉಪಯೋಗಿಸಿದ್ರಲ್ಲ ನಿಮ್ಮ ಕಾಮಗಾರಿಯಲ್ಲಿ, ಅದರ ಅರ್ಥ ಏನು? ಹೇಗೆ? ಅಲ್ಲಿ ಮಾರುಕಟ್ಟೆಯೇ ಇಲ್ಲ, ಮಾರುಕಟ್ಟೆಯೇ ಇಲ್ಲ. ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ. ಅಲ್ಲಿ ಮಾರುಕಟ್ಟೆ ಇಲ್ಲ, ಅಕ್ರಮ ಚಟುವಟಿಕೆಗಳ ತಾಣ. ದಾರಿ ಹೋಕರಿಗೆ ಮಲಗಲಿಕ್ಕೆ ಜಾಗ ಇದೆ. ಹಾಗಿದ್ರೆ ನೀವು ಹೇಳಿದ ಉನ್ನತೀಕರಣ ಮಾಡಿದೀರಿ ಅಂತ ಹೇಳಿದ್ರಲ್ಲ, ಯಾವುದು? ದಯವಿಟ್ಟು ತಿಳಿಸಿ. ಮಾರುಕಟ್ಟೆ ಸಮಿತಿ ಅಂತ ಹೇಳಿದ್ರೆ ಲೆಕ್ಕ ಕೊಟ್ಬಿಟ್ರಿ. ಎಲ್ಲಿ? ಹೇಗಾಯ್ತು 20 ವರ್ಷದಿಂದ ಅಲ್ಲಿ ನಾನು ಪ್ರತಿನಿತ್ಯ ಅಲ್ಲಿ ನನ್ನ ಟಾರ್ಗೆಟ್ ಅಲ್ಲಿ ನಮ್ಮ ಲಿಸ್ಟ್ ಅಲ್ಲಿ ಇದೆ ಅದು. ಅಲ್ಲಲ್ಲ, ಹೇಗಾಯ್ತು? ನೀವು ಕೊಟ್ಟ ಲೆಕ್ಕ ಹೇಳಿ. ಈಗ ಕೊಟ್ಟ ಲೆಕ್ಕ ಹೇಳಿ. ಕೊಟ್ಟ ಲೆಕ್ಕ ಹೇಳಿ. ಹೇಗೆ ಖರ್ಚು ಹೇಳಿ ಸರ್? ಅಮೌಂಟ್ ಎಷ್ಟು? ಅದು ಅಮೌಂಟ್ ಎಷ್ಟು? 4.5 ಲಕ್ಷ ಕೃಷಿ ಉತ್ಪನ್ನ ಮಾರುಕಟ್ಟೆ. ಯಾವುದೋ ಬಿಳಿಜಾಜಿ ಅವರು ಖರ್ಚು ಮಾಡಿದ್ರು ಅಂತ 4.5 ಲಕ್ಷ. ಅಲ್ಲಿ ಮಾರುಕಟ್ಟೆಯೇ ಇಲ್ಲ. ಅದೇ 4.5 ಲಕ್ಷ ಖರ್ಚು ಮಾಡಿದ್ರಿ ಹೇಳಿ. ಎಲ್ಲಿ ಮಾರುಕಟ್ಟೆ ಇಲ್ವೇ ಇಲ್ಲ ಅಲ್ಲಿ? ಇಲ್ಲ ಸರ್ ವಿಡಿಯೋಸ್ ಇಟ್ಟಾಡ್ತಾವೆ ಪಬ್ಲಿಕ್ ಡೊಮೈನ್ ಅಲ್ಲಿ ನೋಡಿ. ಇಲ್ಲ 4.5 ಲಕ್ಷ ನೀವು ಕೊಟ್ಟ ಲೆಕ್ಕ ತಪ್ಪಿದೆ. ಶೌಚಾಲಯ ಯಾರಿಗೆ? ಅಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯೇ ಇಲ್ಲ. ಅಲ್ಲಿ ಮಾರುಕಟ್ಟೆ ಇಲ್ಲ. ಮಾಡಿದ ಜಾಗ ಹೇಗೆ ಅಲ್ಲ, ಅವ್ರು ಹೇಳಿ. ಸ್ವಾಮಿ ಸಾಹೇಬ್ರೆ ತಾವ್ ಹೇಳಿ. ಇಲ್ಲಿಂದ ಹೇಳಿ ಸತ್ಯ ಹೇಳಿ. ಕಾಂಟ್ರಾಕ್ಟ್ ಯಾರು ಮಾಡಿದ್ದು? ಕಾಂಟ್ರಾಕ್ಟ್ ಯಾರು? ಕಳೆದ ಸಾಲು ಗುತ್ತಿಗೆದಾರರು ಯಾರು? ಅಲ್ಲ ಗುತ್ತಿಗೆದಾರರು ಯಾರು? ನಿಮ್ಮ ಇದ್ರ ರಿಪೋರ್ಟ್ ಅಲ್ಲಿ ಗುತ್ತಿಗೆದಾರರು ಯಾರು? ನಿಮ್ಮ ರಿಪೋರ್ಟ್ ಅಲ್ಲಿ ಗುತ್ತಿಗೆದಾರರು ಯಾರು? ಬಸವೇಗೌಡ. ನೋಡಿ, ಬಸವೇಗೌಡರು ಅಲ್ಲಿ ಕಾಂಟ್ರಾಕ್ಟ್ ಮಾಡಿದಾರಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ. ಇದರಲ್ಲಿ ಖಂಡಿತವಾಗಿಯೂ ಇದು ಮಾಹಿತಿ ತಪ್ಪಿದೆ. ಏನೋ ಎಡವಟ್ಟಾಗಿದೆ. 4.5 ಲಕ್ಷ ಲೆಕ್ಕ ಸರಿ ಇಲ್ಲ. ಯಾಕೆಂದ್ರೆ ಅದನ್ನ ನಾವು ಪ್ರತಿದಿನ ನಮ್ಮಲ್ಲಿ ಇಷ್ಟ ಇಟ್ಕೊಂಡು ನೋಡ್ತಾ ಇದೀವಿ. ಹೆರಿಗೆ ಆಸ್ಪತ್ರೆ ಏನಾಯ್ತು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನಾಯ್ತು, ಆಲೆ ಮನೆ ಏನಾಯ್ತು, ಎಲ್ಲ ನೋಡ್ತಾ ಇದೀವಿ. ನೀವು ಬಂದು 4.5 ಲಕ್ಷ ಲೆಕ್ಕ ಹೇಳ್ತಾ ಇದ್ದೀರಾ. ಬಸವೇಗೌಡ್ರು ಮಾಹಿತಿ ಇಲ್ವಾ? ಮಾಹಿತಿ ಇಲ್ಲ. 4.5 ಲಕ್ಷ ಖರ್ಚಾಗಿದೆ. 4.5 ಲಕ್ಷ ಅಲ್ಲ ಮಾಹಿತಿ ಅಲ್ಲ, ಕರೆಕ್ಟ್. ಮಾರ್ಗದರ್ಶನ ಅಧಿಕಾರಿಗೆ ಕೊಡೋರಿಗೆ ಅವರು ಇಂಜಿನಿಯರಿಂಗ್ ಭಾಗದವರು ಅವರು ಈಗ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತಿ ಇಲ್ಲ. ಈಗ ಏನೇ ಆದ್ರೂ ಇಲಾಖೆಯಿಂದ ಒಂದು ಕಾರ್ಯಕ್ರಮ ತಾಂಬಾಗ ಕೃಷಿ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಅವರು ಸೇರಿಸಿರ್ತಾರೆ. ಅಂದ್ರೆ ಕೆಲಸ ಬಸವೇಗೌಡರು ಮಾಡೋರು ನಮ್ಮ ಮಾಡೋದು ಐತೆ ನೋಡಿದೀನಿ. ಸಂಸ್ಥೆಗಳು ನಡೀತಾ ಇಲ್ಲ ಸರ್. ಉಪಯೋಗವಿಲ್ಲದ ಜಾಗದಲ್ಲಿ ನೀವು 4.5 ಲಕ್ಷ ಹೇಗೆ ಖರ್ಚು ಮಾಡಿದ್ರಿ ಹೇಳಿ. ನಮಗೆ ತಾಲೂಕು ಪಂಚಾಯತಿಂದ ಅನುಮೋದನೆ ಆಗಿರೋದು ನಾವು ಕೆಲಸ ಮಾಡಿದ್ವಿ. ಸರಿ, ಅನುಮೋದನೆ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ. ಅನುಮೋದನೆ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಅನುಮೋದನೆ ಬಗ್ಗೆ ಪ್ರಶ್ನೆ ಇಲ್ಲ. ಅಲ್ಲಿ ಮಾರುಕಟ್ಟೆಯೇ ಇಲ್ಲದ ಮೇಲೆ 4.5 ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಹೇಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಮಾರುಕಟ್ಟೆ ನೀವು ಅಲ್ಲಿ ಮಾಡ್ಕೊಳ್ಳಿ. ಸುಳ್ಳು. ಅದು ಪಾಳು ಬಿದ್ದ ಜಾಗದಲ್ಲಿ 4.5 ಲಕ್ಷ ಲೆಕ್ಕ ತೋರಿಸ್ತಾ ಇದ್ದೀರಾ. ಪಾಳು ಬಿದ್ದ ಜಾಗದಲ್ಲಿ 4.5 ಲಕ್ಷ ಲೆಕ್ಕ ಇಲ್ಲ. ನೋಡಿ ಸರ್, ಸಾರಿ ನೋಡಿ, ನಾನು ನಿಮ್ಮಂತೆಯೇ ಓದ್ಕೊಂಡು ನಾನು ಇಂಜಿನಿಯರ್. ನಾನು ಕೂಡ ಇಂಜಿನಿಯರ್. ಇಲ್ಲ, ಕೆಲಸವೇ ಆಗಿಲ್ಲ. ಪಾಳು ಬಿದ್ದ ಜಾಗದಲ್ಲಿ 4.5 ಲಕ್ಷ ಮಾಡಿದಾರಂತೆ. ಕೆಲಸವೇ ಆಗಿಲ್ಲ. ಅಶ್ವತ್ತು ನೀವು ಸುಮ್ಮನೆ ಕೂತಿದ್ರ. ಪಾಳು ಬಿದ್ದ ಜಾಗ 4.5 ಲಕ್ಷ ಕೆಲಸ ಮಾಡುವಾಗ ಅಶ್ವತ್ 4.5 ಲಕ್ಷ ಜಾಗ ಕೆಲಸ ಮಾಡುವಾಗ ಸೈಲೆಂಟ್ ಆಗಿ ಕೂತಿದ್ರ 4ನೇ ವಾರ್ಡ್ ಅಲ್ಲಿ.
4ನೇ ವಾರ್ಡಲ್ಲಿ ಕೆಲಸ ಮಾಡಿದ್ರು. ಅಲ್ಲ ಅದು ಪಾಳು ಬಿದ್ದ ಜಾಗದಲ್ಲಿ 4 ಲಕ್ಷ ಹಾಕಿ ಅಂತ 4 ಲಕ್ಷ ಹಾಕಿ ಅಂತ ಪಾಳು ಬಿದ್ದ ಜಾಗದಲ್ಲೇ 4 ಲಕ್ಷ. ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ. ಕೆಲಸ ಹೇಗ್ ಮಾಡಿದ್ರೆ 4 ಲಕ್ಷ ಹೇಳಿ. ನೀವು ನೋಡಿ ಅಲ್ಲ ನೋಡಿದ್ದೀನಿ ನೋಡಿ ನಾನು ಬೇಕಾದ್ರೆ ನಾನು ಬರ್ತೀನಿ. ಪಾಳು ಬಿದ್ದ ಜಾಗದಲ್ಲೇ 4 ಲಕ್ಷ. ಒಂದ್ ನಿಮಿಷ ಇರಿ ಸರ್, ನಾನು ಬರ್ತೀನಿ. ಅಲ್ಲ ಇದೊಂದು ಜಾಗ ಅಲ್ಲ. ನೋಡಿ, ಹಾ ನಿಮ್ಗೆ ಅನುಮಾನ ಆದ್ರೆ ಹೇಳಿ. ಕೇಳಿ ಒಂದ್ ನಿಮಿಷ ಮೈಕ್ ಕೊಡಿ ಒಂದ್ ನಿಮಿಷ ಮೈಕ್ ಕೊಡಿ. ಆ ಮೈಕ್ ತೊಳೆ ನೋಡಿ. ಈಗ ಇದೊಂದೇ ಅಲ್ಲ, ಹೆಸರುಘಟ್ಟದ ಬಿಳಿಜಾಜಿ ರಸ್ತೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಗೋಸ್ಕರ ಪಾಳು ಬಿದ್ದ ಜಾಗದಲ್ಲಿ 4 ಲಕ್ಷ ಲೆಕ್ಕ ಕೊಟ್ಟಿದ್ದೀರಾ. ಅದೇ ರೀತಿ 3ನೇ ವಾರ್ಡಲ್ಲಿ BWSSP ಜಾಗದಲ್ಲಿ ಒಂದು ಸುಮಾರು 14 ಲಕ್ಷದ ಕೆಲಸ. ಆ ಕಟ್ಟಡ ಇದುವರೆಗೂ ತೆಗೆದಿಲ್ಲ ಈಚೆಗೆ. 1ಕ್ಕೋ 2ಕ್ಕೋ ಅಥವಾ ಯಾರ ಮಲ್ಲಿ ಕುಂತರೂ ನಮ್ಗೆ ಗೊತ್ತಿಲ್ಲ. ಬೀಗ ಹಾಕಿದೆ. ಸುಮಾರು 10 ವರ್ಷದಿಂದ ನಾವು ಸಾಕಷ್ಟು ಲೆಟರ್ ಕೊಟ್ಟಿದ್ದೀವಿ. ಇದೇ ರೀತಿ 14 ಲಕ್ಷ ಹಾಕಿದ್ದೀರಾ, ಏನಕ್ಕೆ ಅಂತ ಗೊತ್ತಿಲ್ಲ. ಇದುವರೆಗೂ ಓಪನ್ ಆಗಿಲ್ಲ. ಜಿಲ್ಲಾ ಪಂಚಾಯತ್ ಅಲ್ಲ ನಾನು ಮಾತಾಡ್ತಿರೋದು ಶೌಚಾಲಯ ಅಂತ ಬೋರ್ಡ್ ಮೊನ್ನೆ ಹಾಕಿದ್ದಾರೆ ನಾವು ಕೇಳಿದ ಮೇಲೆ. ಶೌಚಾಲಯ ಅಂತ ಇಲ್ಲಿ ನೋಡಿದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 4 ಲಕ್ಷ ಅಂದ್ರೆ 20 ಲಕ್ಷದ ಈಗ ಲೆಕ್ಕ ಸಿಕ್ತಿಲ್ಲ. ನೇರ 20 ಲಕ್ಷ ಲೆಕ್ಕ ಸಿಕ್ತು. ಕಳ್ಳ ಲೆಕ್ಕ ಅಂತ ಹೇಳ್ತೀನಿ ನಾನು. ಕ್ರಮ ತಗೊಳ್ಳಿ. ಕಳ್ಳ ಲೆಕ್ಕ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ರಮ ತಗೊಳ್ಳಿ ನನ್ನ ಬಗ್ಗೆ. ನೀವು ಹೇಳ್ತಾರೆ 14 ಲಕ್ಷ ಬಿಲ್ಡಿಂಗ್. ಅಲ್ಲಲ್ಲ ಈ ಕರ್ಕೊಂಡು ಹೋಗ್ತೀನಿ ನಿಮ್ ಜೊತೆಗೆ ಬೇಕಾದ್ರೆ. ಈ ಕರ್ಕೊಂಡು ಲೈವ್ ಮಾಡ್ತೀನಿ. ಆ ಜಾಗನೂ ನೋಡಿ. 4ನೇ ವಾರ್ಡ್ ಅಶ್ವಥ್ ಅವರ ವಾರ್ಡ್ ಅಲ್ಲಿ ಈಗ 4 ಲಕ್ಷ ಅಲ್ಲಿ ಪಾಳು ಜಾಗದಲ್ಲಿ ಹಾಕಿದಿರಿ ಅಂತ ಹೇಳಿದ್ರಲ್ಲ, ಅವೆರಡಕ್ಕೂ ಸಮಜಾಯಿಷಿ ಕೊಡಿ. ಅಲ್ಲ ಪಾಳು ಜಾಗ ಅಂದ್ಮೇಲೆ ಏನ್ ಕೊಡ್ತೀರಾ? ಪಾಳು ಜಾಗ ಅಂದ್ಮೇಲೆ ಏನ್ ಕೊಡ್ತೀರಾ? ಅದನ್ನೇ ನಾನು ಕೇಳ್ತಿರೋದು. ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟವ್ರು ಯಾರು? ಅದನ್ನೇ ಕೇಳ್ತಿರೋದು. ಆ ಬುದ್ಧಿವಂತರು ಯಾರು? ಸರ್ ದೇವರ ಗರ್ಭಗುಡಿಲಿ ದೇವರೇ ಇಲ್ಲ. ಪೂಜೆ ಮಾಡ್ಕೊಳ್ಳಿ ಅಂದ್ರೆ ಏನ್ ಸರ್ ಮಾತಾಡ್ತೀರ? ಭ್ರಷ್ಟಾಚಾರ ಇದು ಭ್ರಷ್ಟಾಚಾರ. 4ನೇ ವಾರ್ಡ್ ಭ್ರಷ್ಟಾಚಾರ ಇದು. 4ನೇ ವಾರ್ಡ್ ಭ್ರಷ್ಟಾಚಾರ ಇದು. ಅಶ್ವಥ್ ಅವ್ರೆ ಈಗ ಮಾತಾಡಿ. ವಿಶ್ವತ್ ಅವ್ರೆ ಯಾರಾದ್ರೂ ಹಾಕೊಳ್ಳಿ, ಅದು ಉಪಯೋಗಕ್ಕಿದ್ಯಾ? ನೀವು ಹೇಗ್ ಮಾಡಿದ್ರಿ ಕೆಲಸ? ಅಶ್ವಥ್ ಈಗ ಉತ್ತರ ಕೊಡಿ. ಬನ್ನಿ ನೀವು ಉತ್ತರ ಕೊಡಿ. ಸರಿ ಸರ್, ನಿಮ್ಗೆ ಗೊತ್ತಿಲ್ಲ ಪಾಪ ಅವರಿಗೆ. ಪಾಳು ಬಿದ್ದ ಜಾಗದಲ್ಲಿ 4 ಲಕ್ಷದ ಕಾಮಗಾರಿ ಹೇಗೋಯ್ತು ಅಂತ ಅಶ್ವಥ್ ಹೇಳ್ತಾರೆ. ಸೋರಿ ಚೆನ್ನಾಗಿ ಹೇಳಿ. 4ನೇ ವಾರ್ಡ್ ಅದು ಕೃಷಿ ಸಂಸ್ಥೆ ಯಾವುದು ಪಾಳು ಬಿದ್ದಿಲ್ವಾ? ಪಾಳು ಬಿದ್ದಿಲ್ವಾ? ಹುಚ್ಚಿರಬೇಕು. ತಾಲೂಕ್ ಪಂಚಾಯತಿಯಿಂದ ಕ್ರಿಯೋಜನೆಯಲ್ಲಿ ಸಂತೆ ರಿಪೇರಿ ಇದ್ರೆ ಜಾಗ ಸೇರ್ಸ್ಕೊಂಡವ್ರೆ, ರಿಪೇರಿ ಮಾಡೋರೆ. ಇಷ್ಟ ಆಗೈತೆ. ಇನ್ ಮಿಕ್ಕಿದೆ 4 ಲಕ್ಷ ಚರಂಡಿಗಳು ಇನ್ನೂ ಆಗಿಲ್ಲ. ಸಂಬಂಧಪಟ್ಟಂಗೆ ಏನೇನು 4 ಲಕ್ಷ ಜನ ಇರೋ ಕಡೆ ಚರಂಡಿ ಆಗಿಲ್ಲ. ಜನ ಇಲ್ಲದ ಕಡೆ 4 ಲಕ್ಷ. ವೆರಿ ಗುಡ್ ಹೆಸರಡೆ ಗ್ರಾಮ ಪಂಚಾಯತಿ. ವೆರಿ ಗುಡ್. ಇರ್ಲಿ ಓಡ್ತಾ ಇದ್ದೀರಾ. ಹೀಟ್ ಜಾಸ್ತಿ ಐತಿ. ಈಗ ಎಲೆಕ್ಟ್ರಿಸಿಟಿಗೆ ಹೋಗ್ತಾ ಇದ್ದೀರಾ. ಹೋಗಿ ತಯಾರಿ ಆಗೈತೆ. ಅದ್ರ ಬಗ್ಗೆ ದಯಮಾಡಿ ತಿಳಿಸ್ಕೊಡ್ಬೇಕು ಅಂತ ನಮ್ಮ ಒಟ್ಟಿನಲ್ಲಿ ಉತ್ತರ ಕೊಡ್ಲಿಲ್ಲ. ಅಶ್ವಥ್ ಅವರೇ ಉತ್ತರ ಕೊಡ್ಲಿಲ್ಲ. ನೀವು ಓಡಿಬಿಟ್ರಿ. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಕೊಡ್ಬಿಟ್ರಿ. ಬಾತ್ರೂಮ್ ಬಂದಿಲ್ಲ, ರೈತರು ಎಲ್ಲ ಓದ್ತಾರ. ಅಲ್ಲಿ ಬಾತ್ರೂಮ್ ಇಲ್ಲ, ಕರೆಂಟ್ ಇಲ್ಲ.